ಗುರುವೇ, ಈ ಒಂದು ಅಪ್ಲಿಕೇಶನ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ಯಾರು ಕೂಡ ನಿಮ್ಮ ಫೋನ್ ರೀಚಾರ್ಜ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಏನಕ್ಕೆ ಅಂದರೆ ನೀವೀಗ ನೋಡ್ಬೋದು, ನಿಮ್ಮ ಫೋನ್ ರೀಚಾರ್ಜ್ನ ಫೋನ್ಪೇಲಿ ಮಾಡ್ಕೊಳ್ತಿದ್ದೀರಾ ಅಂದರೆ ಗೂಗಲ್ ಪೇಲಿ ಮಾಡ್ಕೊಳ್ತಿದ್ದೀರಾ ಅಂದರೆ ನಿಮಗೆ ಗೊತ್ತಿರೋಂಗೆ ಒಂದೇ ₹1 ಕ್ಯಾಶ್ ಬ್ಯಾಕ್ ಕೊಡಲ್ಲ. ನನ್ನ ಮಕ್ಕಳು ಅವರಿಗೆ ಕಲ್ತ್ಬಿಟ್ಟಿದ್ದಾರೆ. ಅಂದರೆ ಮುಂಚೆ ಆದರೆ ಗೂಗಲ್ ಪೇಲಿ ₹1, ₹2, ಒಂದು ₹3 ಏನಾದರೂ ಸಿಗೋದು. ಆದರೆ ಈಗ ಗೊತ್ತಲ್ಲ, ಏನಾದರೂ ಒಂದು ಅಪ್ಲಿಕೇಶನ್ ಜಾಸ್ತಿ ಡೌನ್ಲೋಡ್ಸ್ ಆಗಿಬಿಡ್ತು ಮತ್ತು ಜಾಸ್ತಿ ಯೂಸರ್ಸ್ ಆದರು ಅಂದರೆ ಅವರು ರಿವಾರ್ಡ್ಸ್ ಕೊಡೋದನ್ನೇ ಕಡಿಮೆ ಮಾಡಿಬಿಡ್ತಾರೆ. ಹಾಗಾಗಿ ಈಗ ಒಂದು ಹೊಸ ರೀಚಾರ್ಜ್ ಅಪ್ಲಿಕೇಶನ್ ಕೂಡ ಬಂದಿರುವಂಥದ್ದು. ನೀವು ಈ ಒಂದು ಅಪ್ಲಿಕೇಶನ್ ರೀಚಾರ್ಜ್ ಮಾಡ್ಕೊಳ್ತೀರಾ ಅಂದರೆ ನಿಮಗೆ ಒಂದು ಈಗ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ₹1,000 ರೀಚಾರ್ಜ್ ಮಾಡ್ಕೊಳ್ತೀರಾ ಅಂದರೆ ಒಂದು ₹10 ವಾಪಸ್ ಕೂಡ ಸಿಗುವಂಥದ್ದು. ಸಿಗ್ಲಿ ಗುರು, ಅದೇ ಒಂದು ₹10 ವಾಪಸ್ ಸಿಕ್ತು ಅಂದರೆ ಸಂಜೆ ಕಾಫಿ ಗಿಫಿ ಆದರೂ ಕುಡಿಬೋದಲ್ಲ, ಸೊ ಒಂದು ಖುಷಿ ಕೂಡ ಆಗುತ್ತೆ. ಅದೇ ನೀವು ಫೋನ್ಪೇ ಗೂಗಲ್ ಪೇಲಿ ರೀಚಾರ್ಜ್ನ ಮಾಡ್ಕೊಳ್ತೀರಾ ಅಂದರೆ ಒಂದೇ ₹1 ಕ್ಯಾಶ್ ಬ್ಯಾಕ್ ಕೂಡ ಬರೋದಿಲ್ಲ. ಹಾಗಾಗಿ ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ, ಯಾವುದಾದ್ರು ರೀಚಾರ್ಜ್ ಅಪ್ಲಿಕೇಶನ್ ಯಾವ ಥರ ಫೋನ್ ರೀಚಾರ್ಜ್ನ ಮಾಡಿಕೊಂಡು ಕ್ಯಾಶ್ ಬ್ಯಾಕನ್ನು ಪಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಯಾರು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವೇನೇ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಇನ್ನೂ ಏನು ಯೋಚನೆ ಮಾಡ್ತಿದ್ದೀರಾ, ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈ ಕೂಡಲೇ ಚಾನಲ್ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಹಿಂದೆ ಮುಂದೆ ಯೋಚನೆ ಮಾಡಬೇಡಿ. ಇದೇ ರೀತಿ ಇನ್ಫಾರ್ಮೇಷನ್ಗಳನ್ನ ನಾವು ಫ್ರೀಗೆ ತಿಳ್ಕೊಳ್ತಾ ಇರ್ಬೋದು. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರಿ ಅಂದರೆ ಇದೇ ರೀತಿ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದರೆ ನೀವೇ ಮೊದಲು ನೋಡ್ಬೋದು. ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋವನ್ನು ಶೋಣ. ಈಗ ನೋಡ್ಬೋದು, ಪ್ಲೇ ಸ್ಟೋರ್ಲಿ ತುಂಬಾ ರೀತಿಯ ಒಂದು ಅಪ್ಲಿಕೇಶನ್ಗಳು ಕೂಡ ಬಂದ್ಬಿಟ್ಟಿದೆ. ರೀಚಾರ್ಜ್ ಮಾಡ್ಕೊಳ್ಳಿ, ಕ್ಯಾಶ್ ಬ್ಯಾಕ್ ಕೊಡ್ತೀವಿ ಅಂತ. ಅಂದ್ರೆ ಗೊತ್ತಿಲ್ಲದೆ ಇರೋರು ಪಾಪ ಏನ್ ಮಾಡ್ತಾರೆ, ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ರೀಚಾರ್ಜ್ ಮಾಡ್ಕೋಬೇಕು ಅಂತ ಹೋಗ್ತಾರೆ, ಡೆಪಾಸಿಟ್ ಎಲ್ಲ ಮಾಡ್ತಾರೆ. ಆದ್ರೆ ನಿಮ್ಗೆ ಅಲ್ಲಿ ರೀಚಾರ್ಜ್ ಆಗೋದೇ ಇಲ್ಲ, ಮತ್ತೆ ಅಮೌಂಟ್ ಕೂಡ ಕಟ್ ಆಗುತ್ತೆ. ಸುಮ್ಮನೆ ಅಮೌಂಟ್ ಅನ್ನು ಲಾಸ್ ಕೂಡ ಮಾಡ್ಕೊಳ್ತೀರಾ. ಹಾಗಾಗಿ ಇದು ಯಾವುದೇ ಕಾರಣಕ್ಕೂ ಪ್ರಮೋಷನ್ ವಿಡಿಯೋ ಅಲ್ಲ. ನಾನು ಪರ್ಸನಲ್ ಆಗಿ ಈ ಒಂದು ಅಪ್ಲಿಕೇಶನ್ ತುಂಬಾ ದಿನದಿಂದ ವರ್ಷದಿಂದ ಯೂಸ್ ಕೂಡ ಮಾಡ್ತೇನೆ. ನಾನು ಯಾವುದೇ ರೀಚಾರ್ಜ್ ಮಾಡ್ಕೋಬೇಕು ಅಂದ್ರೂ ಕೂಡ ಅಷ್ಟೇ ಇದೇ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ರೀಚಾರ್ಜ್ ಕೂಡ ಮಾಡ್ಕೊಳ್ಳೋದು, ಮತ್ತೆ ಕ್ಯಾಶ್ ಬ್ಯಾಕ್ ಕೂಡ ಪ್ರತಿ ರೀಚಾರ್ಜ್ ಮೇಲೆ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಯಾವ ಅಪ್ಲಿಕೇಶನ್ ಗುರು ಅಂತ ನೀವು ಕೇಳ್ತಾ ಇರ್ಬೋದು. ಸೊ ಪ್ಲೇ ಸ್ಟೋರ್ಗೆ ಬನ್ನಿ, ಸರ್ಚ್ ಮಾಡಿ ಈಜಿ ಪೇಮೆಂಟ್ ಅಂತ. ಈ ಒಂದು ಅಪ್ಲಿಕೇಶನ್ ಲಿಂಕ್ ಅನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗೆ ಕೂಡ ಪ್ರೊವೈಡ್ ಮಾಡಿದ್ದೀನಿ. ಅಲ್ಲಿ ಅಂದ್ರೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಪ್ಲೇ ಸ್ಟೋರ್ಗೆ ಕೂಡ ಕನೆಕ್ಟ್ ಆಗ್ತೀರಾ. ಅಲ್ಲಿಂದ ಅಪ್ಲಿಕೇಶನ್ ತುಂಬಾ ಈಸಿಗೆ ನಿಮ್ಮ ಫೋನಿಗೆ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಇನ್ನೇನು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಓಪನ್ ಮಾಡಿದ್ರೆ ನಿಮಗೆ ಗೊತ್ತಲ್ಲ, ಸೈನ್ ಅಪ್ ಮಾಡ್ಕೊಬೇಕಾಗುತ್ತೆ. ಸೊ ಅಲ್ಲಿ ವೆಲ್ಕಮ್ ಟು ಈಜಿ ಪೇಮೆಂಟ್ ಅಂತ ಕಾಣುತ್ತೆ. ಮೊಬೈಲ್ ನಂಬರ್ ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಒಂದು OTP ಕೂಡ ಬರುತ್ತೆ. OTP ಹಾಕೋಕ್ಕಿಂತ ಮುಂಚೆ ಕೆಳಗಡೆ ಹ್ಯಾವ್ ಎ ರೆಫರಲ್ ಕೋಡ್ ಅಂತ ಕೂಡ ಕಾಣುತ್ತೆ. ಸಿಂಪಲ್ ಆಗಿ ಆ ಒಂದು ಅಂದ್ರೆ ಬಾಕ್ಸ್ ಮೇಲೆ ಟಿಕ್ ಮಾಡಿ, ಅದಾದ್ಮೇಲೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಈ ಒಂದು ರೆಫರಲ್ ಕೋಡ್ ಅನ್ನ ಎಂಟರ್ ಮಾಡಿ, ಅದಾದ್ಮೇಲೆ ಕೆಳಗಡೆ ವೆರಿಫೈ OTP ಅಂತ ಕಾಣ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮ್ಮ ಅಕೌಂಟ್ ಅಲ್ಲಿ ಸಕ್ಸಸ್ಫುಲ್ ಆಗಿ ಓಪನ್ ಕೂಡ ಆಗುತ್ತೆ. ಫ್ರೆಂಡ್ಸ್, ಅಪ್ಲಿಕೇಶನ್ ಸೈನ್ ಅಪ್ ಮಾಡ್ಕೊಂಡು ಲಾಗಿನ್ ಆಗ್ತಂಗೆ ಡೈರೆಕ್ಟ್ ಆಗಿ ಈ ರೀತಿ ಇಂಟರ್ಫೇಸ್ ಕೂಡ ಬರುವಂಥದ್ದು. ಅದಾದ್ಮೇಲೆ ನೋಡ್ಬೋದು, ಸ್ಟಾರ್ಟಿಂಗ್ ಅಲ್ಲಿ ಕಮಿಷನ್ ಚಾರ್ಟ್ ಅಂತ ಕಾಣ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಯಾವ ಸಿಮ್ ಅನ್ನ ಯೂಸ್ ಮಾಡ್ತೀರಾ ಅದನ್ನ ಕೂಡ ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ಏರ್ಟೆಲ್ ಆಗಿರ್ಬೋದು, ಜಿಯೋ ಆಗಿರ್ಬೋದು, VI ಆಗಿರ್ಬೋದು, BSNL ಆಗಿರ್ಬೋದು, ಯಾವುದೇ ರೀಚಾರ್ಜ್ ಮಾಡಿದ್ರು ಕೂಡ ನಿಮಗೆ ಅಲ್ಲಿ ಕ್ಯಾಶ್ ಬ್ಯಾಕ್ ಕೂಡ ಸಿಗುವಂಥದ್ದು. ನೋಡ್ತಿದ್ದೀರಾ, ಏರ್ಟೆಲ್ಗೆ ರೀಚಾರ್ಜ್ ಮಾಡ್ತೀರಾ ಅಂದ್ರೆ 1.30%, BSNLಗೆ 5%, VIಗೆ 3%, ಜಿಯೋಗೆ 0.70%, ಜಿಯೋ ಲೈವ್ಗೆ 0.50% ಕಮಿಷನ್ ಕೂಡ ಸಿಗ್ತಿರುವಂಥದ್ದು. ಅಷ್ಟೇ ಅಲ್ಲ, ನೀವು ಇಲ್ಲಿ DTH ರೀಚಾರ್ಜ್ ಮಾಡ್ತೀರಾ ಅಂದ್ರೆ ಕೂಡ ಅಷ್ಟೇ ನೋಡ್ಬೋದು 3% ಈ ರೀತಿಯಾಗಿ ಒಂದು ಕಮಿಷನ್ ಕೂಡ ಸಿಗ್ತಾ ಹೋಗುತ್ತೆ. ಅದಾದ್ಮೇಲೆ ಕೆಳಗಡೆ ಬಂದ್ರೆ ಅಂದ್ರೆ ಬೇರೆ ಒಂದು ಸಬ್ಸ್ಕ್ರಿಪ್ಷನ್ಗಳನ್ನ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಕೂಡ ಕಮಿಷನ್ ಸಿಗುತ್ತೆ. ಅದೇ ರೀತಿಯಾಗಿ ಫಾಸ್ಟ್ ಆಗಿ ರೀಚಾರ್ಜ್ ಮಾಡ್ತೀರಾ, ಗಿಫ್ಟ್ ಕಾರ್ಡ್ಗಳನ್ನ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಕೂಡ ನಿಮಗೆ ಇಲ್ಲಿ ಕ್ಯಾಶ್ ಬ್ಯಾಕ್ ಪ್ರತಿ ರೀಚಾರ್ಜ್ಗಳ ಮೇಲೆ ಮತ್ತೆ ಪ್ರತಿ ಬಿಲ್ ಪೇಮೆಂಟ್ಗಳ ಮೇಲೆ ನಿಮ್ಗೆ ಇಲ್ಲಿ ಸಿಗ್ತಾ ಹೋಗುವಂಥದ್ದು. ಅದಾದ್ಮೇಲೆ ಹಾಗೆ ಬ್ಯಾಕ್ ಬನ್ನಿ. ನೀವು ಕೇಳ್ಬೋದು ಈಗ ಯಾವ ಥರಲ್ಲಿ ರೀಚಾರ್ಜ್ ಮಾಡ್ಕೊಳ್ಳೋದು ಅಂತ. ಅದಕ್ಕಿಂತ ಮುಂಚೆ ನಾನು ಇದುವರೆಗೂ ರೀಚಾರ್ಜ್ ಮಾಡ್ಕೊಂಡಿರೋ ಹಿಸ್ಟ್ರಿನ ತೋರಿಸಕ್ಕೆ ಇಷ್ಟಪಡ್ತೀನಿ. ಸಿಂಪಲ್ ಆಗಿ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು, ಆದರೆ ತುಂಬ ಜನ ನಂಬಲಾಗರು ಸುಮ್ಮನೆ ಒಂದು ಪ್ರಮೋಷನ್ ವಿಡಿಯೋ ಅಂತ ಅನ್ಕೊಳ್ತಾರೆ. ನೋಡ್ಬೋದು, ನಾನು ಇದುವರೆಗೂ ಎಷ್ಟು ರೀಚಾರ್ಜ್ನ ಮಾಡ್ಕೊಂಡಿದ್ದೀನಿ ಅಂತ ನೀವೇ ಅಬ್ಸರ್ವ್ ಕೂಡ ಮಾಡ್ಬೋದು. ಯಾವುದೇ ರೀಚಾರ್ಜ್ ಮಾಡಿದ್ರು ಕೂಡ ಅಷ್ಟೇ ಇದೇ ಅಪ್ಲಿಕೇಶನ್ ಯೂಸ್ ಮಾಡೋದು. ನೋಡ್ಬೋದು, ಈಗಂತೂ ರೀಚಾರ್ಜ್ ರೇಟನ್ನು ಇನ್ನೂ ಕೂಡ ಜಾಸ್ತಿ ಮಾಡ್ತಿದ್ದಾರೆ. ಹಾಗಾಗಿ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ಅಂದರೆ ಒಂದು ₹5ರಿಂದ ₹10 ವಾಪಸ್ ಸಿಗ್ಲಿಗರು. ಅವಾಗಲೇ ಹೇಳಿದ್ನಲ್ಲ, ಕಾಫಿ ಟೀ ತಿಂಡಿಗಾರು ಆಗಿಬಿಡುತ್ತೆ ಅಂತ. ಸೊ ಹಾಗಾಗಿ ಈ ಒಂದು ಅಪ್ಲಿಕೇಶನ್ ಯೂಸ್ ಕೂಡ ಮಾಡ್ತೀನಿ. ಈಗ ನೀವು ರೀಚಾರ್ಜ್ ಮಾಡ್ಕೋಬೇಕು ಅಂದರೆ ಯಾವ ಥರ ರೀಚಾರ್ಜ್ ಮಾಡ್ಕೊಳ್ಳೋದು ಅಂದರೆ ಸಿಂಪಲ್ ಆಗಿ ಆ್ಯಡ್ ಬ್ಯಾಲೆನ್ಸ್ ಅಂತ ಕಾಣ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಆನ್ಲೈನ್ ಡೆಪಾಸಿಟ್ ಅಂತ ಕಾಣ್ತಲ್ಲ, ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ನೀವು ಎಷ್ಟು ರೀಚಾರ್ಜ್ ಮಾಡ್ಕೊಳ್ತಿದ್ರೆ, ಎಕ್ಸಾಂಪಲ್ಗೆ ತುಂಬ ಜನ ನೋಡ್ಬೋದು 3 ತಿಂಗಳ ರೀಚಾರ್ಜ್ ಅನ್ನ ಕೂಡ ಮಾಡ್ಕೊಳ್ತೀರಾ. ಹಾಗಾಗಿ ಎಕ್ಸಾಂಪಲ್ಗೆ ಒಂದು ₹900 ಅಮೌಂಟ್ ಅನ್ನು ಎಂಟರ್ ಕೂಡ ಮಾಡ್ತೀನಿ. ಬಟ್ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಒಂದು ₹100 ಎಂಟರ್ ಮಾಡಿ ಆ್ಯಡ್ ಮಾಡಿ ಕೂಡ ತೋರಿಸ್ತೀನಿ. ಸಿಂಪಲ್ ಆಗಿ ನೋಡ್ಬೋದು, ಕೆಳಗಡೆ ಪೇ ಯೂಸಿಂಗ್ ಅಂತ ಕಾಣ್ತಲ್ಲ, ಫೋನ್ ಪೇ, ಗೂಗಲ್ ಪೇ, ಅಲ್ಲಿಂದ ಪೇಮೆಂಟ್ ಅನ್ನು ಕೂಡ ಹಾಕೊಬೇಕಾಗುತ್ತೆ. ಸಿಂಪಲ್ ಗೆ ಆ್ಯಡ್ 100 ಮೇಲೆ ಕ್ಲಿಕ್ ಮಾಡಿ. ನಾನೀಗ ಫೋನ್ ಪೇ ನ ₹100 ಆ್ಯಡ್ ಕೂಡ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೋಡ್ಬೋದು, ಫೋನ್ ಪೇ ನ ₹100 ಆ್ಯಡ್ ಕೂಡ ಮಾಡಿದ್ದೀನಿ. ಇನ್ಸ್ಟಂಟ್ ನಿಮ್ಮ ಅಕೌಂಟಿಗೆ ವಿತೌಟ್ ಡಿಲೇ ಆ್ಯಡ್ ಕೂಡ ಆಗುತ್ತೆ. ಸಿಂಪಲ್ ಗೆ ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡ್ಬೋದು, ರಿಫ್ರೆಶ್ ಆಗ್ತದೆ, ಅಮೌಂಟ್ ಇಲ್ಲಿ ಆ್ಯಡ್ ಕೂಡ ಆಗುತ್ತೆ. ಅದಾದ್ಮೇಲೆ ನೀವು ಇಲ್ಲಿ ರೀಚಾರ್ಜ್ ಅನ್ನ ಮಾಡ್ಕೋಬೇಕು ಅಂದ್ರೆ ಸಿಂಪಲ್ ಗೆ ಪ್ರೀಪೇಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡ್ಬೋದು, ನಿಮ್ಮ ಮೊಬೈಲ್ ನಂಬರ್ನ ಸ್ಟಾರ್ಟಿಂಗ್ ಇಲ್ಲಿ ಎಂಟರ್ ಕೂಡ ಮಾಡಬೇಕಾಗುತ್ತೆ.
ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ರೀಚಾರ್ಜ್ ಮಾಡ್ತೀರಾ ಅಂದ್ರೂ ಕೂಡ ಅಷ್ಟೇ, ಅವಾಗಲೂ ಕೂಡ ಕ್ಯಾಶ್ ಬ್ಯಾಕ್ ಕೂಡ ಬರುವಂಥದ್ದು. ಇದರಿಂದ ನೀವು ಎಕ್ಸ್ಟ್ರಾ ಪ್ರಾಫಿಟ್ ಅನ್ನ ಕೂಡ ಮಾಡ್ಕೊಬಹುದು. ಸಿಂಪಲ್ ಆಗಿ ಮೊಬೈಲ್ ನಂಬರ್ ಎಂಟರ್ ಮಾಡಿ, ಮೊಬೈಲ್ ನಂಬರ್ ಎಂಟರ್ ಮಾಡ್ತಿದ್ದಂಗೆ ನೀವು ಯಾವ ಸಿಮ್ ಅನ್ನ ಯೂಸ್ ಮಾಡ್ತಿದ್ದೀರಾ, ಯಾವ ಸ್ಟೇಟು, ಪ್ರತಿಯೊಂದು ಕೂಡ ಇಲ್ಲಿ ಎಂಟರ್ ಕೂಡ ಆಗ್ಬಿಡುತ್ತೆ. ಅದಾದ್ಮೇಲೆ ಯಾವ ಪ್ಲಾನ್ ನ ರೀಚಾರ್ಜ್ ಮಾಡ್ಕೊಬೇಕು, ಸಿಂಪಲ್ ಆಗಿ ವ್ಯೂ ಪ್ಲಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಪ್ಲಾನ್ ನ ಡೀಟೇಲ್ಸ್ ಇಲ್ಲೇ ಶೋ ಕೂಡ ಆಗ್ತಾ ಇರುತ್ತೆ. ಯಾವ ಪ್ಲಾನ್ ಬೇಕೋ ಅದನ್ನ ನೀವು ತುಂಬಾ ಈಸಿ ಎಂಟರ್ ಕೂಡ ಮಾಡ್ಕೊಬಹುದು. ನನಗೆ ಎಕ್ಸಾಂಪಲ್ ಆಗಿ ತೋರ್ಸಕ್ಕೋಸ್ಕರ ಒಂದು ಪ್ಲಾನ್ ನ ಸೆಲೆಕ್ಟ್ ಕೂಡ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಪ್ರೊಸೀಡ್ ಟು ಪೇ ಅಂತ ಕಾಣ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಎಂಟರ್ 4 ಡಿಜಿಟ್ ಎಂಪಿನ್ ಅಂತ ಕಾಣುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ನೀವು ಅಕೌಂಟ್ ಅನ್ನು ಓಪನ್ ಮಾಡ್ಬೇಕಾದ್ರೆ ನಾನು ಇದನ್ನ ಹೇಳೋದು ಮರ್ತ್ಬಿಟ್ಟೆ, ಎಂಪಿನ್ ಅಂತ ಕೂಡ ಕೇಳ್ತಾ 4 ಡಿಜಿಟ್ ನಂದು ಎಂಪಿನ್ ನ ಸೆಟ್ ಮಾಡ್ಕೊಳ್ಳಿ. ಏನಕ್ಕೆ ಅಂದ್ರೆ ನೀವು ಇಲ್ಲಿ ರೀಚಾರ್ಜ್ ಮಾಡ್ತಿದೆ ಅಂದ್ರೆ ಲಾಸ್ಟಿಗೆ ಈ ರೀತಿ ಒಂದು ಪಿನ್ ಕೂಡ ಕೇಳ್ತಾ 4 ಡಿಜಿಟ್ ಇಂದ ಅದನ್ನ ನೀವು ಎಂಟರ್ ಕೂಡ ಮಾಡೋಕ್ಕಾಗುತ್ತೆ. ಅದನ್ನ ಎಂಟರ್ ಮಾಡಿದ್ಮೇಲೆ ವಿತಿನ್ ಸೆಕೆಂಡ್ ಒಳಗೆ ನಿಮ್ಮ ರೀಚಾರ್ಜ್ ಇಲ್ಲಿ ಪ್ರೊಸೆಸ್ ಕೂಡ ಆಗುವಂಥದ್ದು. ಏನೊಂದು 5 ರಿಂದ 10 ಸೆಕೆಂಡ್ ಒಳಗೆ ನಿಮ್ಮ ಅಕೌಂಟ್ಗೆ ರೀಚಾರ್ಜ್ ಡನ್ ಕೂಡ ಆಗುತ್ತೆ. ಅದಾದ್ಮೇಲೆ ಇಲ್ಲೇ ನಿಮಗೆ ಕ್ಯಾಶ್ ಬ್ಯಾಕ್ ಕೂಡ ಸಿಗುವಂಥದ್ದು. ಹಾಗೆ ಬ್ಯಾಕ್ ಬಂದ್ರಿ ಅಂದ್ರೆ ಇಲ್ಲಿ ನೋಡ್ಬೋದು ಬ್ಯಾಲೆನ್ಸ್ ಅಂತ ಕಾಣುತ್ತಲ್ಲ, ಅಲ್ಲಿ ಕ್ಯಾಶ್ ಬ್ಯಾಕ್ ಆ್ಯಡ್ ಕೂಡ ಆಗಿರುತ್ತೆ. ಮತ್ತೆ ನೀವು ಇದನ್ನ ಈ ಒಂದು ಕ್ಯಾಶ್ ಬ್ಯಾಕ್ ಅನ್ನ ಯಾವುದೇ ಕಾರಣಕ್ಕೂ ಬಿಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಮತ್ತೆ ನೀವು ನೆಕ್ಸ್ಟ್ ರೀಚಾರ್ಜ್ ಮಾಡ್ತಿರಲ್ಲ ಅವಾಗ ಆ ಒಂದು ಅಮೌಂಟ್ ಅನ್ನ ಯೂಸ್ ಮಾಡಿ ಪೇ ಮಾಡ್ಬೋದು. ಅಂದ್ರೆ ಈಗ ಎಕ್ಸಾಂಪಲ್ಗೆ ಹೇಳಬೇಕು ಅನ್ನೋದು 10 ರೂಪಾಯಿ ಕ್ಯಾಶ್ ಬ್ಯಾಕ್ ಬಂದಿದೆ ಅಂದ್ಕೊಳ್ಳಿ, ಅದರಲ್ಲಿ ನೆಕ್ಸ್ಟ್ ಟೈಮ್ 100 ರೂಪಾಯಿ ರೀಚಾರ್ಜ್ ಮಾಡಬೇಕು ಅಂದಾಗ ಜಸ್ಟ್ 90 ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಸಾಕು, 10 ರೂಪಾಯಿ ಅಕೌಂಟಲ್ಲಿ ಇರುತ್ತಲ್ಲ, ನಿಮಗೆ ಇಲ್ಲಿ 10 ರೂಪಾಯಿ ಈಸಿಗೆ ಸೇವ್ ಆಗುವಂಥದ್ದು. ಈ ರೀತಿಯಾಗಿ ನೀವು ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ರೀಚಾರ್ಜ್ ಮಾಡ್ಕೊಳ್ಳೋದ್ರ ಮೂಲಕ ತುಂಬ ಅಮೌಂಟನ್ನು ಸೇವ್ ಕೂಡ ಮಾಡ್ಬೋದು. ಅಂದರೆ ಈಗ ಯಾವುದೇ ಅಪ್ಲಿಕೇಶನ್ 1 ರೂಪಾಯಿ ವಾಪಸ್ ಬಂದರೂ ಕೂಡ ಖುಷಿನೇ ಅಲ್ಲ ಗುರು. ಅದನ್ನೇ ನೀವು ಫೋನ್ಪೇ ಗೂಗಲ್ ಪೇಲಿ ಮಾಡ್ಕೊಳ್ತೀರಾ ಅಂದರೆ ಒಂದೇ 1 ರೂಪಾಯಿ ಕ್ಯಾಶ್ ಬ್ಯಾಕ್ ಕೂಡ ಬರೋದಿಲ್ಲ. ಅದೇ ನೀವು ಈ ಒಂದು ಅಪ್ಲಿಕೇಶನ್ ಒಂದು ರೀಚಾರ್ಜ್ನ ಮಾಡ್ಕೊಂಡ್ರೆ ತುಂಬ ಈಸಿಗೆ ಕ್ಯಾಶ್ ಬ್ಯಾಕ್ ಅನ್ನ ಅರ್ನಿಂಗ್ ಕೂಡ ಮಾಡ್ಕೊಬಹುದು. ಅಪ್ಲಿಕೇಶನ್ ಅಂತೂ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ರೀಚಾರ್ಜ್ ಮಾಡ್ಕೊಳ್ತೀರಾ ಅಂದ್ರೆ ಟ್ರೈ ಮಾಡಿ, ಕ್ಯಾಶ್ ಬ್ಯಾಕ್ ಅನ್ನ ಅರ್ನ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ. ಏನಕ್ಕೆ ಅಂದ್ರೆ ಎಲ್ಲರೂ ಕೂಡ ರೀಚಾರ್ಜ್ ಮಾಡ್ಕೊಳ್ಳೇಬೇಕಾಗಿರುತ್ತೆ. ಹಾಗೆ ಪ್ರತಿಯೊಬ್ಬರು ಕೂಡ ಒಂದು ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಥ್ಯಾಂಕ್ ಫಾರ್ ವಾಚಿಂಗ್.